ಮಾಡಿದ್ರೆ ಇವರು ಆಳಲ್ಲ, ಇವರು ಆಳಾಗ್ಲಿಕ್ಕೆ ಬಂದವರಲ್ಲ, ಜಗತ್ತನ್ನ ಆಳಲಿಕ್ಕಾಗಿ ಬಂದವರು, ಜಗತ್ತನ್ನೇ ಆಳಲಿಕ್ಕಾಗಿ ಬಂದವರು ಅಂತ ಹೇಳ್ತಾ ಮುಂದೆ ಗೋಕರ್ಣದ ಅಷ್ಟಬಂಧ ಮಹೋತ್ಸವದಲ್ಲಿ ವಿಶೇಷವಾಗಿ ಸೇವೆಯನ್ನು ಮಾಡಿ ಅಲ್ಲಿಂದ ಸನ್ಮಾನ ಮಾಡ್ತಾರೆ ಅಂತ ಗೊತ್ತಾದ ಮೇಲೆ ಅಲ್ಲಿಂದ ಹೊರಟು ಶೀಗೆಹಳ್ಳಿಗೆ ಬರ್ತಾರೆ. ಶೀಗೆಹಳ್ಳಿಗೆ ಬಂದು ಶಿವಾನಂದ ಗುರುಗಳ ಸಹವಾಸದಲ್ಲಿ 4 ತಿಂಗಳುಗಳ ಕಾಲ, 4 ಅಲ್ಲ 3-4 ತಿಂಗಳುಗಳ ಕಾಲ ಇದ್ದು ಇವರ ಆಧ್ಯಾತ್ಮ ಉಚ್ಚ ಮನೋಭೂಮಿಕೆಯನ್ನು ಗುರುತಿಸಿ ಇವರನ್ನೇ ಮುಂದೆ ಉತ್ತರಾಧಿಕಾರಿಯನ್ನಾಗಿ ಮಾಡಬಹುದು ಅಂತ ಅವರು ವಿಚಾರ ಮಾಡ್ತಾ ಇದ್ರೆ ಅಲ್ಲಿಂದ ಹೊರಟು ಒಮ್ಮೆ ಚಂದ್ರಗುತ್ತಿ, ಬನವಾಸಿ, ಕುಪ್ಪೆಯ ರಾಮಕ್ಷೇತ್ರ, ಜಡೆ, ಸೊರಬ, ಸಾಗರ ಇಲ್ಲೆಲ್ಲ ಬಂದು ಸಂಪೆಕಟ್ಟೆ ಮಠದವರೆಗೂ ಹೋಗಿ ಬಂದು ಪುನಃ ಶೀಗೆಹಳ್ಳಿ ಬಂದು 3-4 ವರ್ಷಗಳ ಕಾಲ ಸಾಧನೆ ಮಾಡುತ್ತಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶೀಗೆಹಳ್ಳಿ ಬಹಳ ವಿಶೇಷವಾದ ಭೂಮಿ. ಅದು ಮಣ್ಣಿನ ಕಣದಲ್ಲಿಯೂ ಕೂಡ ಆಧ್ಯಾತ್ಮ ಶಕ್ತಿ ತುಂಬಿಕೊಂಡಿರತಕ್ಕಂಥ ಭೂಮಿ. ಗಂಡು ಹೆಣ್ಣು ಎನ್ನುವ ಭೇದ ಭಾವ ಇಲ್ಲದೆ ಆಧ್ಯಾತ್ಮಿಕಕ್ಕೆ ಅನೇಕರನ್ನು ಹೊರಹಚ್ಚಿದ ಭೂಮಿ. ಒಬ್ಬರು ಇಬ್ಬರು ಎಷ್ಟು ಜನ ಅಲ್ಲಿಂದ ಅವಧೂತರಾಗಿ ಬಂದರು ಈ ಕಡೆಗೆ. ಬರೇ ಗಂಡಸರು ಮಾತ್ರ ಅಲ್ಲ, ಹೆಂಗಸರು ಕೂಡ ಹೌದು. ಗಂಗಕ್ಕ, ಸಾವಿತ್ರಕ್ಕ, ನೇತ್ರಕ್ಕ, ಹಾಗೆ ಜಾಗನಮನೆ ನಾರಾಯಣ ಹೆಗಡೆ ಅವರ ನೇತ್ರಕ್ಕ ಈಗ ಒಂದು 2-3 ವರ್ಷ ಆಯಿತು ಹೋಗಿ, 96ನೇ ವರ್ಷದಲ್ಲೇನೋ 28/9/2022 ಬುಧವಾರ ದಿವಸನ ಮುಕ್ತಳಾದವಳು ನೇತ್ರಕ್ಕ ಆಳುವಂಥವಳು. ಒಂದು 2-3 ವರ್ಷದ ಹಿಂದೆ ಎಷ್ಟು ಜನ ನಮ್ಮಲ್ಲಿಯ ದೇವಿಗೆ ಗೋರೆಗೆ ಬಂದಂಥ ಸ್ವಾಮೀಜಿಗಳೆಲ್ಲ ಶ್ರೀಧರ ಸ್ವಾಮಿಗಳ ಪರಂಪರೆಯಿಂದ ಬಂದವರು, ಅವರ ಮಾರ್ಗದರ್ಶನದಲ್ಲಿ ರೂಪುಗೊಂಡವರು. ವಿಶೇಷವಾಗಿ ಶಂಕರಾಚಾರ್ಯ ಪೀಠಕ್ಕೂ ಯತಿಗಳನ್ನು ಕೊಟ್ಟ ಹೆಗ್ಗಳಿಕೆ ಶ್ರೀಧರ ಸ್ವಾಮಿಗಳಿದೆ. ನೆಲೆಮಾವಿನ ಮಠಕ್ಕೆ ಈ ಕಡೆ ಮನೆ ಈ ಗಣಪತಿ ಶಾಸ್ತ್ರಿಗಳು ಎನ್ನತಕ್ಕಂಥವರು ಆತ್ಮಹತ್ಯೆಗೆ ಮುಂದಾದ ಕಾಲದಲ್ಲಿ, ಇಲ್ಲ ಮಗ ನಿನಗೆ ಸನ್ಯಾಸಿ ಆಗುವ ಯೋಗ ಇದೆ, ಶಂಕರಾಚಾರ್ಯ ಪೀಠದ ಯತಿಯಾಗ್ತೀಯ ನೀನು, ಗಾಣಗಾಪುರಕ್ಕೆ ಹೋಗಿ 7 ಆವರ್ತ ಗುರುಚರಿತ್ರೆ ಪಾರಾಯಣ ಮಾಡುವಂತ ಸೂಚನೆ ಕೊಟ್ಟಿದ್ರು. ಅವರೇ ಮುಂದೆ 45-46ನೇ ಇಸ್ವಿಯಲ್ಲಿ ನೆಲೆಮಾವು ಮಠ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಘುರಾಮಚಂದ್ರ ಮಹಾರಾಜ್ ಕಿ. ಅರ್ಚಕರೆಲ್ಲ ಹೇಳ್ತಾ ಇದ್ದಾರೆ, ನನ್ನ ಕ್ಷೇತ್ರಕ್ಕೆ ಭಗವಾನ್ ಶ್ರೀಧರ ಸ್ವಾಮಿಗಳು ಬಂದಿದ್ದಾರೆ, ಮೊದಲು ಅವರು ಪೂಜೆ ಮಾಡಿ ಆಮೇಲೆ ನನ್ನ ಪೂಜೆ ಮಾಡಿ. ತನ್ನ ಗುರುಗಳಿಂದಲೇ ಭಗವಾನ್ ಎನ್ನುವ ಬಿರುದು, ಅಭಿದಾನ ಪದವಿಯನ್ನ, ಪಟ್ಟವನ್ನ ಪಡ್ಕೊಂಡಂತ ಭಾರತದ ಏಕೈಕ ಆನಂದೋದ್ವಯ ಏಕ ಏವ ಸತತಂ ಜ್ಞಾನೈಕ ಮಾತ್ರೋಸ್ಮ್ಯಹಂ ಕಾರ್ಯಂ ನಾಸ್ತಿ ಚ ಕಾರಣಂ ಕಿಮಪಿ ವಾ ಬ್ರಹ್ಮಾಂಡ ಪಿಂಡಾವಪಿ ತತ್ ಬ್ರಹ್ಮೈವ ಸನಾತನಂ ವಿಭುರಹಂ ಜ್ಞಾತಂ ಚ ಯಸ್ಮಾದತಃ ಸರ್ವೇಭ್ಯೋಪಿ ಅಭಯಂ ತನೋಮ್ಯಹಂ.
ಕೌಶಲಂ ಬ್ರಹ್ಮಾಭಯಂ ವೈಯತಃ ಆನಂದೋದ್ವಯ ಏಕ ಏವ ಸತತಂ. ನನ್ನನ್ನು ದೇಹಾಕಾರದಿಂದ ನೋಡಬೇಡಿ, ನೀವೆಲ್ಲ ಆನಂದ ರೂಪಿಗಳಾಗಿದ್ರೆ ಆ ನಿಮ್ಮ ಆನಂದ ರೂಪ ನಾನು ಅಂತ ಭಾವಿಸಿ, ಹೇಗೆ ಸಾಗರಕ್ಕೂ ಮತ್ತು ಅಲೆಗಳಿಗೂ ಅವಿನಾಭಾವವಾದ ಸಂಬಂಧವನ್ನು ಕಾಣುತ್ತೇವೋ, ಅಲೆಯು ಸಾಗರವನ್ನು ಸೇರಿ ಸಾಗರವೇ ಆಗ್ತದೋ, ಆ ಆನಂದ ರೂಪಿಯೇ ನಾನು ಅಂತ ಭಾವಿಸಿದರೆ ನಿಮ್ಮೊಳಗೆ ನಾನಿದ್ದು ನಿರಂತರವಾಗಿ ಎಲ್ಲರಿಗೂ ಅತಿಶಯವಾದ ಆನಂದವನ್ನು ನೀಡುತ್ತೇನೆ, ನೀವೆಲ್ಲ ಆನಂದ ರೂಪಿಗಳಾಗಿ ಬಾಳಿ ಅಂತ ಅಭಯ ಅನುಗ್ರಹವನ್ನು ಮಾಡಿದರು. ಈ ಭಾವಚಿತ್ರ ಬ್ಲ್ಯಾಕ್ ಆ್ಯಂಡ್ ವೈಟ್ ಅದು ಮೂಲದಲ್ಲಿದ್ದದ್ದು. ಸಾಧಾರಣ 70ರ ದಶಕದ ನಂತರನೂ 76ನೇ ಇಸ್ವಿಯ ನಂತರನೂ ಅದನ್ನು ಮುಂಬೈದಲ್ಲಿ ಕಾವಿ ಬಣ್ಣದ ಇದನ್ನು ಕೊಟ್ಟು ಆರ್ಟ್ ಮಾಡಿದರು. ಈ ಭಾವಚಿತ್ರ ಹೆಚ್ಚು ಕಡಿಮೆ ಭಾರತದಾದ್ಯಂತ ಇರುವಂಥದ್ದು ಅಭಯದಾನಕ್ಕೆ, ಅಭಯಾನುಗ್ರಹ ಹೆಚ್ಚಿನ ಕಡೆಗೆ ಇರುವಂಥದ್ದು ಇದು. ಅದರ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ನೋಡಬೇಕು. ಅಲ್ಲಿ ಯಾರಿದ್ದಾರೆ ಅಂತ ಕೇಳುವ ಕೆಲಸ ಇಲ್ಲ, ಶ್ರೀಧರ ಸ್ವಾಮಿಗಳೇ ಇದ್ದಾರೆ. 46ನೇ ಇಸ್ವಿಯಲ್ಲಿ ಇಲ್ಲಿ ಹರಿಕತೆ ಮಾಡಲಿಕ್ಕೆ ರಾಮಭಾವು ಅಂತ ಒಬ್ಬರು ಬಂದಿದ್ರು. ರಾಮಭಾವು ಅಂತ ಒಂದೂರಿನ ಮುಕಾಂಬಿಕಮ್ಮ ಮತ್ತೆ ಹೊನ್ನಾವರದ ಕೆಲವು ಈ ಡಿಗ್ನಿಟರೀಸ್ ಗಣ್ಯರು ಅಂತ ಏನು ಹೇಳ್ತೇವೋ ಅವರೆಲ್ಲ ಸೇರಿ ವ್ಯವಸ್ಥೆ ಮಾಡಿದ್ರು. ರಾಮಭಾವು ಅಂತ ಹರಿಕತೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಶ್ರೀಧರ ಸ್ವಾಮಿಗಳು ಬಂದ ಶ್ರೀ ಗುರು ದೇವ ಮನೆಗೆ ಬಂದ, ಯೋಗಿ ಮನೆಗೆ ಬಂದ, ಶ್ರೀ ಗುರು ದೇವ ಮನೆಗೆ ಬಂದ. ಕಾಲಲ್ಲಿ ಪಾದುಕೆ ಕೈಯಲ್ಲಿ ದಂಡಕ, ಕಾಲಲ್ಲಿ ಪಾದುಕೆ ಕೈಯಲ್ಲಿ ದಂಡಕ, ಬಾಲರವಿಯ ತಳೆಯ, ಬಾಲರವಿಯ ತಳೆಯ, ಯೋಗಿ ಮನೆಗೆ ಬಂದ, ಶ್ರೀ ಗುರು ದೇವ ಮನೆಗೆ ಬಂದ. ದಿಗಂಬರ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ, ಯೋಗಿ ಮನೆಗೆ ಬಂದ ಶ್ರೀ ಗುರು. ಜೋಲುತ್ತಿರಲು ಕೊರಳೋಳು ರುದ್ರಾಕ್ಷ, ನೋಡಿಗೆ ಬದಲೋಳು ತ್ರಿಲೋಕ ಸತ್ಯ. ಜೋಲುತ್ತಿರಲು ಕೊರಳೋಳು ರುದ್ರಾಕ್ಷ, ನೋಡಿಗೆ ಬದಲೋಳು ತ್ರಿಲೋಕ ರಕ್ಷ. ಯೋಗ ಜ್ಞಾನ ಪ್ರದಾತಾರಂ ದತ್ತಂ ಶ್ರೀಧರ ರೂಪಿರಂ, ಆತ್ಮರೂಪಂ परम संस्थं दत्तात्रेयं उपास्महे. श्रीमदनन्त श्रीविभूषित अपलक्ष्मी नरसिंहराज, जय जय भव दिग्विजयी भव, श्रीमदखण्ड श्री जय भव. डोलुतिगलु कोरळोळु रुद्राक्ष, ತ್ರಿಲೋಕ
ಮಸ್ತಕದಲ್ಲಿ ಜಡೆ ಶೋಭಿಸುತ್ತಿರಲು ಕಸ್ತೂರಿ ತಿಲಕ ಚಂದನ ಪಣೆಯಲಿ ಮಸ್ತಕದಲ್ಲಿ ಜಡೆ ಶೋಭಿಸುತ್ತಿರಲು ಕಸ್ತೂರಿ ತಿಲಕ ಚಂದನ ಪಣೆಯಲಿ ಕೋಟಿಗೆ ಗತಿಯ ಸಿಂಧು ಭಕ್ತವತ್ಸಲಂ ವಂದನಾಪಿ ಸೂನುದತ್ತ ಇಂದಿರಾಕ್ಷ ಶ್ರೀಗುರು ಗಂಧಮಾಲ್ಯ ಅಕ್ಷತಾದಿ ಬ್ರಹ್ಮದೇವ ವಂದಿತಂ ವಂದಯಾಮಿ ನಾರಸಿಂಹ ಸರಸ್ವತೀಶ ಪಾಹಿ ಮಾಂ ಮಸ್ತಕದಲ್ಲಿ ಕಡೆ ಶೋಭಿಸುತ್ತಿರಲು ಕಸ್ತೂರಿ ತಿಲಕ ಚಂದನ